ಅಭಯ್, ನನ್ನ ಚೀಟ್ ಮಾಡಕ್ ನೋಡ್ತಿದ್ಯಾ? ಇಷ್ಟೊತ್ತು ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ತಾನೆ, ಇದಕ್ಕಿದ್ದಂಗೆ ಮಾತೇನಕ್ಕೆ ನಿಲ್ಲಿಸ್ದೆ? ವಿ ಗಾಟ್ ಎಂಗೇಜ್ಡ್ ಅಭಯ್, ಸಿ ದ ರಿಂಗ್. ಎಂಗೇಜ್ಮೆಂಟ್ ಆದ್ಮೇಲೆ 50% ಮದ್ವೆ ಆದಾಗೆ, ಅಂದ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಇದ್ದಾಗೆ. ಪುಟ್ಮಲ್ಲಿ, ನಾನು ಹೇಳಿದ್ ಸರಿ ತಾನೆ? ಪುಟ್ಮಲ್ಲಿ, ನೀನ್ ಇನ್ನೂ ಕೆಲಸ ಮಾಡ್ತಿದ್ಯಾ? ನಿನಗೊಂಚೂರು ಬುದ್ಧಿ ಇಲ್ವಾ? ನಿನ್ ಹಸ್ಬೆಂಡ್ ನಿನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಹೋಗು, ಮೊದ್ಲು ಹೋಗಿ ಮಲ್ಕೋ. ಇನ್ನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಸ್ಟಾಪ್ ದಿಸ್ ಪುಟ್ಮಲ್ಲಿ. ನಿನ್ ಹಸ್ಬೆಂಡ್ ಇವಾಗ ತಾನೇ ಬಂದಿದ್ದಾರೆ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಈಗ ನೀನ್ ಅವ್ರ ಜೊತೆಗಿರ್ದೆ ಈ ತರ ದಿನ ಪೂರ್ತಿ ಕೆಲಸ ಮಾಡ್ಕೊಂಡಿದ್ರೆ ಹೇಗೆ ಹೇಳು? ಮೊದ್ಲು ಹೊರಡು. ಅದು ಹಾಗಲ್ಲ ಸನಿ ಅವರೇ, ಈಗ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಅದೆಲ್ಲ ಹಾಗೆ ಉಳ್ಕೊಂಬಿಡತ್ತೆ. ಪುಟ್ಮಲ್ಲಿ, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ? ಸನಿಹಾ, ನೀನು ಯಾಕೆ ಪುಟ್ಮಲ್ಲಿನ ಫೋರ್ಸ್ ಮಾಡ್ತಾ ಇದೆಯಾ? ಅವ್ಳಿಗೆ ಏನು ಕೆಲಸ ಇದೆಯೋ ಅದನ್ನ ಮುಗಿಸ್ಕೊಂಡು ಹೋಗ್ತಾಳೆ ಬಿಡು. ನೀನ್ ಸುಮ್ಮನಿರೋ ಅಭಯ್. ಪುಟ್ಮಲ್ಲಿ, ಈ ಕೆಲಸ ನಾಳೆ ಮಾಡಿದ್ರು ಆಯ್ತು, ಇವಾಗೇನು ಅರ್ಜೆಂಟ್ ಇಲ್ವಲ್ಲ? ಆಂಟಿ ಏನಾದರೂ ಕೇಳಿದ್ರೆ ನಾನು ಹೇಳ್ತೀನಿ ನಾನೇ ಬೇಡ ಅಂದೆ ಅಂತ. ನೋಡು, ಚರಣ್ ಬ್ರದರ್ ಅಂತ ಹಸ್ಬೆಂಡ್ ಪಡೆಯೋದಕ್ಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ. ಹಿ ಇಸ್ ಸಚ್ ಅ ಗ್ರೇಟ್ ಪರ್ಸನ್. ಅವ್ರನ್ನ ವೇಟ್ ಮಾಡಿಸೋದು ಸರಿಯಲ್ಲ. ನಡಿ ಪ್ಲೀಸ್ ಸನಿ ಅವರೇ, ನನಗೆ ಬಲವಂತ ಮಾಡಿಬಿಡಿ. ನನಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಡಿ. ನನ್ನ ಕೆಲಸ ಮುಗಿಯೋ ತನಕ ನಾನು ಎಲ್ಲಿಗೂ ಹೋಗಲ್ಲ. ಬಾಸ್, ನೀವು ಹೇಳ್ದಾಗೆ ಪುಟ್ಮಲ್ಲಿ ಇರೋ ಮನೇಲಿ ನಾನು ಜೀವನ ಮಾಡ್ತಿದ್ದೀನಿ. ಒಂದು ಫ್ಯಾಮಿಲಿಲಿ ನಾನು ಒಬ್ಬ ಆಗಿದ್ದೀನಿ, ಅದು ನಿಮಗೋಸ್ಕರ. ಬಟ್ ಈ ಕುಟುಂಬನ ಮತ್ತು ಹುಡುಗಿರನ್ನ ನಾನು ದ್ವೇಷ ಮಾಡ್ತೀನಿ. ಅದೇ ಕಾರಣಕ್ಕೆ ಎಷ್ಟೋ ಹುಡುಗಿರನ್ನ ಮದುವೆ ಆಗಿ ನಾನು ಚೀಟ್ ಮಾಡಿದ್ದೀನಿ, ಮುಂದೆ ಮಾಡ್ತಾನೆ ಇರ್ತೀನಿ. ನೀವು ಒಂದು ದಿನದ ಮಟ್ಟಿಗೆ ಇಲ್ಲಿ ಇರೋದಕ್ಕೆ ಹೇಳಿದ್ರಿ, ಅದಕ್ಕೆ ಬಂದೆ. ಆದರೆ ಇನ್ನು ಜಾಸ್ತಿ ದಿನ ನಾ ಇಲ್ಲಿ ಇರೋದಕ್ಕಾಗೋದಿಲ್ಲ. ನೋ, ಒಂದಿನ ಅಲ್ಲ, ನನ್ನ ಕೆಲಸ ಮುಗಿಯೋವರೆಗೂ ನೀನು ಅಲ್ಲೇ ಇರಬೇಕು. ಪುಟ್ಮಲ್ಲಿನ ನೀನೇ ಕರ್ಕೊಂಬಂದು ನನಗೆ ಒಪ್ಪಿಸ್ಬೇಕು. ಪುಟ್ಮಲ್ಲಿ ನನಗೆ ಬೇಕು. ಏನು ಹೇಳ್ತಿದ್ದೀರಾ ಬಾಸ್? ನೀವು ಹೇಳಿದ್ದು ಒಂದು ದಿನ ಪುಟ್ಮಲ್ಲಿ ಗಂಡನ ಥರ ಆ್ಯಕ್ಟ್ ಮಾಡಬೇಕು ಅಂತ. ಅದಿವತ್ತು ಮುಗೀತು. ಇನ್ನೂ ಸ್ವಲ್ಪ ದಿನ ಅವಳು ಗಂಡನ ಥರ ಆ್ಯಕ್ಟ್ ಮಾಡಬೇಕು, ಅವಳನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂದರೆ ಮನಿ ಕೊಡಬೇಕಾಗತ್ತೆ. ನಿನಗೆ ಎಷ್ಟು ಬೇಕಾದರೂ ಕೊಡ್ತೀನಿ, ಆದರೆ ನಾನು ಹೇಳ್ದಾಗೆ ಆಗಬೇಕು. ಹಾಗೆ ಇನ್ನೊಂದು ಮಾತು, ನೀನು ಯಾಕೆ ಅಲ್ಲಿಗೆ ಹೋಗಿದ್ಯಾ, ನಿನ್ನ ಉದ್ದೇಶ ಏನು, ನಿನ್ನನ್ನು ಅಲ್ಲಿ ಕಳಿಸಿದ್ದು ನಾನೇ ಅನ್ನೋ ಅನುಮಾನ ಯಾರಿಗೂ ಬರಬಾರ್ದು. ಬಾಸ್, ಈ ಚರಣ್ ಅಂದ್ರೆ ಏನು ಅನ್ಕೊಂಡಿದ್ದೀರಾ?
ಎಷ್ಟೋ ಹುಡುಗಿರಿಗೆ ಮೋಸ ಮಾಡಿ ವಂಚನೆ ಮಾಡಿರೋನು ನಾನು. ಅಂಥದ್ರಲ್ಲಿ ಈ ಫ್ಯಾಮಿಲಿಗೆ ಮಂಕು ಬುದ್ಧಿ ಹರಿಸೋದು ಅಷ್ಟು ಕಷ್ಟ ಏನಲ್ಲ. ಅದಕ್ಕೆ ಅಲ್ವಾ ಮದುವೆ ಮಾಡ್ಕೋಬೇಕು ಅಂತ ಹಸೆಮಣೆ ಮೇಲೆ ಕೂತಿದ್ದ ನಿನ್ನನ್ನ ಪೊಲೀಸವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು. ಇವತ್ತು ನೀನು ಮತ್ತೆ ಹೊರಗೆ ಬಂದಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅನ್ನೋದು ನಿನಗೆ ಗೊತ್ತು ತಾನೆ? ಗೊತ್ತು. ಆ ಋಣಕ್ತಾನೆ ಪುಟ್ಮಲ್ಲಿ ಗಂಡ ಆಗಿ ನಾನು ಇಲ್ಲಿಗೆ ಬಂದಿರೋದು. ಋಣ ಗಿಣ ಎಲ್ಲ ನನಗೆ ಗೊತ್ತಿಲ್ಲ. ನಿನ್ನಿಂದ ನನಗೆ ಕೆಲಸ ಆಗ್ಬೇಕು, ಅದನ್ನ ನೀನು ಮಾಡಲೇಬೇಕು. ಅದಕ್ಕೆ ನಾನು ನಿನಗೇನು ಕೊಡಬೇಕು ಅದನ್ನ ಕೊಡ್ತೀನಿ. ಬಟ್ ಬಿ ಕೇರ್ಫುಲ್. ಆ ಮನೆಯವರು ತುಂಬಾ ಚಾಲಾಕಿಗಳು. ಸ್ವಲ್ಪ ಸಂಶಯ ಬಂದ್ರು ಕೆಲಸ ಕೆಟ್ಟೋಗ್ಬಿಡುತ್ತೆ. ಹುಷಾರ್. ಪುಟ್ಮಲೆ, ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಪುಟ್ಮಲೆ. ಐ ವಾಂಟ್ ಯು ಪುಟ್ಮಲೆ, ಐ ವಾಂಟ್ ಯು. ಅಲ್ಲಣ್ಣ, ಪುಟ್ಮಲಿ ಗಂಡ ಅಂತ ಅವ್ನು ಯಾರನ್ನೋ ಕಳ್ಸೋಬೋದು, ನೀವೇ ಪುಟ್ಮಲಿ ಗಂಡ ಅಂತ ಹೋಗ್ಬೋದಾಗಿತ್ತಲ್ವಣ್ಣ? ಅದಕ್ಕೆ ಕಾರಣ ಇದೆ. ಅವನು ಹೋದ್ರೆ ಅಲ್ಲಿರೋರು ಕೆಲವ್ರು ನಂಬ್ತಾರೆ, ಹಾಗೆ ಅನುಮಾನನೂ ಪಡ್ತಾರೆ. ಆದ್ರೆ ಯಾರಿಗೂ ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಹಾಗಿದೆ. ಬಟ್ ನಾನೇನಾದ್ರೂ ಅಲ್ಲಿಗೆ ಹೋಗಿದ್ರೆ ಪುಟ್ಮಲ್ಲಿ ನನ್ನನ್ನು ಗುರ್ತಿಸ್ತಾಳೆ. ಆಮೇಲೆ ಅವಳು ನನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾಳೆ. ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ಹೊಳೆಲಿ ಹೋಮ ಆಗ್ಬಿಡುತ್ತೆ. ನೀನ್ ಅನ್ಕೊಂಡಿರೋ ಹಾಗೆ ಪುಟ್ಮಲ್ಲಿ ಆರ್ಡಿನರಿ ಗರ್ಲ್ ಅಲ್ಲ. ಶಿ ಈಸ್ ಎ ಮಿಲೇನಿಯರ್. ಅವಳ ಹೆಸರಲ್ಲಿರೋ ಪ್ರಾಪರ್ಟಿಲಿ ಗೌರ್ಮೆಂಟ್ ಅವರು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದಾಗಲೇ ಈಗ ಇಂಪ್ಲಿಮೆಂಟ್ಸ್ ಆಗಿದೆ. ಆದರೆ ಈಗ ಅವಳ ಹೆಸರಲ್ಲಿರೋ ಲ್ಯಾಂಡ್ ರೇಟು ಕೋಟಿಗಟ್ಟಲೆ ಜಾಸ್ತಿ ಆಗಿದೆ. ಆದರೆ ಅವಳಿಗೆ ತನ್ನ ಹೆಸರಲ್ಲಿ ಇಂಥದ್ದೊಂದು ಪ್ರಾಪರ್ಟಿ ಇದೆ ಅನ್ನೋದೇ ಗೊತ್ತೇ ಇಲ್ಲ. ಈಗ ನಾನು ಆ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತಂದ್ರೆ ಪುಟ್ಮಲ್ಲಿ ಸಿಗ್ನೇಚರ್ ಬೇಕೇ ಬೇಕು. ಸೊ ಅವಳಿಂದ ಸೇಲ್ ಪೇಪರ್ಗೆ ಸಿಗ್ನೇಚರ್ ಹಾಕಿಸ್ಬೇಕು ಅಂತಂದ್ರೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಬರಲೇಬೇಕು. ಅಲ್ಲ, ತಾನಾಯ್ತು, ತನ್ನ ಜೀವನ ಆಯಿತು ಅಂತ ತನ್ನ ಪಾಡಿಗೆ ತಾನು ಸುಮ್ಮನಿರೋದು ಬಿಟ್ಟು ಆ ಪುಟ್ಮಲ್ಲಿ ಯಾಕೆ ನಮ್ಮನೇಲಿದ್ದಾಳೆ? ಅಲ್ಲ, ಅವಳಿಲ್ಲಿರೋದ್ರಿಂದ ಯಾರಿಗೆ ತಾನೇ ಲಾಭ? ಅದು ಅಲ್ಲದೆ ಆ ಮೋಸ್ಕರ ಚರಣ್ ಕೂಡ ಈಗ ಅವಳ ಗಂಡ ಅಂದ್ಕೊಂಡು ನಮ್ಮನೇಲೇ ಇದ್ದಾನೆ. ಅವರಿಬ್ಬರನ್ನ ನಮ್ಮನೇಲಿ ಇಟ್ಕೊಂಡಷ್ಟು ಸಮಸ್ಯೆನ ನಾವೇ ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ಅದಕ್ಕೆ ಅವರಿಬ್ಬರನ್ನ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕಬೇಕು. ಅದು ಅಷ್ಟೊಂದು ಸುಲಭ ಅಲ್ಲ. ಪುಟ್ಮಲ್ಲಿನ ಮನೆಯಿಂದ ಆಚೆ ಹಾಕೋಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಚರಣ್ ನಮ್ಮ ಮನೆಗೆ ಬಂದಿರೋದ್ರಿಂದ ಅವಳು ಈಗಾಗಲೇ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾಳೆ. ಆದರೆ ನನಗೊಂದು ಅರ್ಥ ಆಗ್ತಾಯಿಲ್ಲ. ಚರಣ್ ನಮ್ಮ ಮನೆಗೆ ಯಾಕೆ ಬಂದ? ಅವನು ಬಂದಿರೋ ಉದ್ದೇಶ ಏನು ಅಂತ. ಅದು ಅಲ್ಲದೆ ಸನಿಹಾ ಅಪ್ಪ ಅಮ್ಮ ಬೇರೆ ಮನೇಲಿದ್ದಾರೆ. ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಮುಂದೆ ಏನಾಗ್ಬೋದು ಅನ್ನೋ ಅರಿವು ನಿಮಗಿದೆ ಅನ್ಕೋತೀನಿ. ಆದರೆ ನನಗೀಗಿರೋ ಆತಂಕ ಒಂದೇ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಲಿ ಅಂತ. ಅತ್ತೆ, ನಾವೇನೋ ಪುಟ್ಮಲ್ಲಿ ಹತ್ರ ಡಿವೋರ್ಸ್ ಅಗ್ರಿಮೆಂಟ್ಗೆ ಸೈನ್ ಮಾಡಿಸಿದ್ದೀವಿ. ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಅದಕ್ಕೆ ಅಭಯ್ ಸೈನ್ ಮಾಡಿಲ್ಲ. ಅವ್ನು ಸೈನ್ ಮಾಡಿದ್ರೆ ಮಾತ್ರನೇ ಅದಕ್ಕೊಂದು ಮಹತ್ವ ಸಿಗೋದು. ಪುಟ್ಮಲ್ಲಿನ ಅಭಯಿಂದ ದೂರ ಮಾಡೋಕ್ಕಾಗೋದು. ಇಲ್ಲ ಅಂದರೆ ತುಂಬ ಕಷ್ಟ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಪುಟ್ಮಲ್ಲಿ ಡಿವೋರ್ಸ್ ಅಗ್ರಿಮೆಂಟಿಗೆ ಸೈನ್ ಮಾಡಿದ ತಕ್ಷಣ ಎಲ್ಲ ತಾನಾಗೆ ಆಗ್ಬಿಡುತ್ತೆ ಅಂತನಾ? ಇಲ್ಲ ಅತ್ತೆ, ಅದಕ್ಕೆ ಸಾಕಷ್ಟು ತಯಾರಿ ಬೇಕು. ಈಗ ನೀವು ಅಭಯ್ ಸನಿಹನ್ ಮದುವೆನ 6 ತಿಂಗಳು ಮುಂದಕ್ಕೆ ಹಾಕಿದ್ರಿ. ಯಾಕೆ ಹೇಳಿ?
ಅಷ್ಟರಲ್ಲೇ ಅಭಯ್ಗೂ ಪುಟ್ಮಲ್ಲಿಗೂ ಡಿವೋರ್ಸ್ ಆಗುತ್ತೆ ಅಂತ ತಾನೆ. ಆದರೆ ಇದುವರೆಗೂ ನೀವು ಅಭಯ್ ಹತ್ರ ಡಿವೋರ್ಸ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡಿಲ್ಲ. ಅಂದಮೇಲೆ ಇನ್ನೂ 6 ತಿಂಗಳಲ್ಲಿ ಅವರಿಬ್ಬರಿಗೂ ಡಿವೋರ್ಸ್ ಹೇಗಾಗುತ್ತೆ? ನೀವು ಹೇಳೋದು ಸರಿನೇ. ನಾನು ಒಂದು ಮಾತು ಹೇಳಿದ್ರೆ ನನ್ನ ಮಗ ಸೈನ್ ಮಾಡೇ ಮಾಡ್ತಾನೆ. ಆದರೆ ನಾನು ಸೈನ್ ಹೇಗೆ ಮಾಡಿಸ್ಕೊಳ್ಳಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅವನ ತಾಯಿಯಾಗಿ ನಾನು ಆ ರೀತಿ ಯೋಚನೆ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲಿಗೆ ನೀವು ಅಭಯ್ ಸನಿಹಾ ಮದುವೆನ ಮರ್ತು ಬಿಡಿ. ಏನು ಹೇಳ್ತಾ ಇದೀಯ ನೀನು? ಹಾಗಾದರೆ ನನಗೇನು ಮಾಡಲಿ? ಅವನ ಹತ್ರ ಸೈನ್ ಹೇಗೆ ಮಾಡಿಸ್ಕೊಳ್ಳಿ? ಅಭಯ್ ಹತ್ರ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ನೀವೇನು ಚಿಂತೆ ಮಾಡಬೇಡಿ. ಅದಕ್ಕೆ ನಾವೆಲ್ಲ ಸೇರಿ ಬೇರೆ ದಾರಿನ ಹುಡ್ಕೋಣ. ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಅತ್ತೆ, ನೀವೊಂದು ವಿಷಯ ಮರ್ತಿದ್ದೀರಾ ಅನ್ಸುತ್ತೆ. ಅಭಯ್ ಪ್ರೀತಿಸ್ತಿರೋದು ಸನಿಹಾನ, ಪುಟ್ಮಲಿನಲ್ಲ. ಅಭಯ್ಗೆ ಪುಟ್ಮಲಿ ಮೇಲಿರೋ ಕನಸನ್ನೇನಾದರೂ ಲವ್ ಆಗಿ ಬದಲಾಗೋದ್ರೆ ಅಲ್ಲಿಗೆ ಕತೆ ಮುಗೀತು. ನಾನಾಗಲಿ ನೀವಾಗಲಿ ಏನೂ ಮಾಡೋಕ್ಕಾಗಲ್ಲ. ಪುಟ್ಮಲಿನ ಅಭಯಿಂದ ದೂರ ಮಾಡೋ ಮಾತು ಕನಸಾಗೇ ಉಳಿದ್ಬಿಡುತ್ತೆ. ಯಾಕಂದರೆ ಈ ಲವ್ ಅಂದರೆ ಹೀಗೆ ಅತ್ತೆ, ಅದನ್ನು ಯಾವುದೇ ಅಗ್ರಿಮೆಂಟಿಂದ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದು ನಿಮ್ಮ ನೆನಪಲ್ಲಿರಲಿ. ಬಾ ಪುಟ್ಮಲ್ಲಿ. ಸನಿಯವರೇ ನನ್ನ ಮಾತು ಕೇಳಿ. ಬಾ ಸನಿಯವರೇ ನಾನು ಹೋಗ್ತೀನಿ. ಬಾ ಪುಟ್ಮಲ್ಲಿ. ಸನಿಹಾ, ಏನು ಸನಿಹಾ, ಏನು ಮಾಡ್ತಾ ಇದೆಯಾ? ಏನಿಲ್ಲ ಅಭಯ್, ಪುಟ್ಮಲ್ಲಿ ಹಸ್ಬೆಂಡ್ ಮದುವೆ ಆದಮೇಲೆ ಅಪರೂಪಕ್ಕೆ ಮನೆ ಬಂದಿದ್ದಾರೆ. ಇಂಥ ಟೈಮಲ್ಲಿ ಪುಟ್ಮಲ್ಲಿ ಒಬ್ಳೆ ಮಲ್ಗದ್ ಸರಿನಾ? ಅದಕ್ಕೆ ಅವಳು ಗಂಡಿನ ಜೊತೆ ಮಲ್ಕೊಳ್ಳಿ ಅಂತ ಕಳಿಸ್ತಿದ್ದೀನಿ. ನಾನು ಮಾಡ್ತಿರೋದು ಸರಿ ತಾನೆ? ಸನಿಹಾ, ದಿಸ್ ಈಸ್ ಟೂ ಮಚ್. ಅವ್ರು ಎಲ್ಲಾದರೂ ಮಲಗಲಿ, ಅದು ಅವ್ರ ಪರ್ಸ್ನಲ್ ವಿಷಯದಲ್ಲಿ ನಾನಾಗಲಿ ನೀನಾಗಲಿ ಬೇರೆ ಯಾರೇ ಆಗಲಿ ಇಂಟರ್ಫಿಯರ್ ಆಗೋದು ಒಳ್ಳೇದಲ್ಲ. ಇವಾಗ ನಮ್ಮಿಬ್ಬರ ಮಧ್ಯೆ ಬೇರೆ ಯಾರಾದರೂ ಬಂದರೆ ನೀನು ಸುಮ್ಮನೆ ಇರ್ತೀಯಾ? ಇಲ್ಲ ತಾನೇ? ಸೊ ಅವ್ರ ಪಾಡಿಗೆ ಅವ್ರನ್ನ ಬಿಡು, ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ. ಅದು ಹಾಗಲ್ಲ ಅಭಯ್. ಸನಿಹಾ, ನಾನು ಹೇಳಿದ ಅರ್ಥ ಆಯ್ತು ತಾನೆ? ನನ್ಗೆ ಅರ್ಥ ಆಯ್ತು. ಸನಿಹಾ, ನೀನೇನು ಮಾತಾಡಬೇಡ, ಜಸ್ಟ್ ಲೀವ್ ಇಟ್ ಹಿಯರ್. ಬಾ ಹೋಗೋಣ. ಸರಿ ಪುಟ್ಮಲ್ಲಿ, ನೀನು ಹೋಗಿ ಮಲ್ಕೋ. ಅವ್ನು ಮಲ್ಕೊಳ್ತಾಳೆ, ಬಾ ನೀನು. ಓಕೆ ಪುಟ್ಮಲ್ಲಿ, ಗುಡ್ ನೈಟ್. ಏನು ಅಭಯ್ ನೀನು?
ನೀವೊಂದು ವಿಷಯ ಮರ್ತಿದ್ದೀರಾ ಅನ್ಸುತ್ತೆ. ಅಭಯ್ ಪ್ರೀತಿಸ್ತಿರೋದು ಸನಿಹಾನ, ಪುಟ್ಮಲಿನಲ್ಲ. ಅಭಯ್ಗೆ ಪುಟ್ಮಲಿ ಮೇಲಿರೋ ಕನಸನ್ನೇನಾದರೂ ಲವ್ ಆಗಿ ಬದಲಾಗೋದ್ರೆ ಅಲ್ಲಿಗೆ ಕತೆ ಮುಗೀತು. ನಾನಾಗಲಿ ನೀವಾಗಲಿ ಏನೂ ಮಾಡೋಕ್ಕಾಗಲ್ಲ. ಪುಟ್ಮಲಿನ ಅಭಯಿಂದ ದೂರ ಮಾಡೋ ಮಾತು ಕನಸಾಗೇ ಉಳಿದ್ಬಿಡುತ್ತೆ. ಯಾಕಂದರೆ ಈ ಲವ್ ಅಂದರೆ ಹೀಗೆ ಅತ್ತೆ, ಅದನ್ನು ಯಾವುದೇ ಅಗ್ರಿಮೆಂಟಿಂದ ಸಪ್ರೇಟ್ ಮಾಡೋಕ್ಕಾಗಲ್ಲ. ಯಾರದು? ಪುಟ್ಮಲಿ ರೂಮ್ ಕಡೆ ಯಾರೋ ಓಡಾಡ್ತಾ ಇರೋ ಆಗಿದೆ. ಆ ಚರಣ್ ಇರ್ಬೋದಾ? ನೀನಾ? ಹೌದು ನಾನೇ. ಏನ್ ಬೇಕು ನಿನ್ಗೆ? ಯಾಕೆ ಹಿಂಗ್ ಕಳ್ಳನ ತರ ಓಡಾಡ್ತಿದ್ಯಾ? ಎಷ್ಟಲ್ಲ ನಾ ಹೇಳಿ ನಿನ್ಗೆ? ಪುಟ್ಮಲ್ಲಿ ನನ್ನವಳು, ಅವಳು ನನಗೋಸ್ಕರ ಬಿಟ್ಕೊಟ್ಬಿಡು. ನಾನು ಅವಳ ಲವ್ ಮಾಡ್ತಾ ಇದ್ದೀನಿ, ಅವಳು ನನಗೆ ಬೇಕೇ ಬೇಕು. ಚರಣ್, ಮುಚ್ಚು ಬಾಯ್. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನಿಲ್ಲಿಂದ ಹೋಗೋ ಮಾತೇ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊ. ಇಷ್ಟು ದಿನ ಪುಟ್ಟಮಲ್ಲಿ ನಾನು ಇನ್ನೊಳಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇತ್ತು, ಆದ್ರೆ ಈಗ ನನ್ನ ಎಂಟ್ರಿ ಆಗೋಯ್ತು. ಇನ್ಮೇಲೆ ನಿನ್ಗೆ ಅವಕಾಶ ಇಲ್ಲ. ಶಿ ಇಸ್ ಮೈನ್, ಅಂಡರ್ಸ್ಟ್ಯಾಂಡ್? ಏಯ್, ಹೇಗೋ ಸಾಧ್ಯ ಅದು? ನೀನೇನು ಅವಳಿಗೆ ನಿಜವಾಗ್ಲೂ ಮದುವೆ ಆಗಿಲ್ಲ. ಹಾಗಂದ್ಮೇಲೆ ನಿನಗೆ ಅವಳ ಮೇಲೆ ಯಾವ ಹಕ್ಕು ಇಲ್ಲ. ಪುವರ್ ಬಾಯ್, ನಾನು ಅವಳನ್ನ ಮದುವೆ ಆಗಿಲ್ದೇ ಇರ್ಬೋದು, ಆದ್ರೆ ಸದ್ಯಕ್ಕೆ ನಾನೇ ಅವಳ ಗಂಡ. ಸುಮ್ಮನೆ ಇಲ್ದಿರೋ ಕಿತಾಪತಿ ಮಾಡೋ ಬದಲು ತೆಪ್ಪಗೆ ಬಿತ್ಕೋ, ಇಲ್ದಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್,
ದಿನದ ನಂತರ ಬಂದಿದ್ದಾನೆ. ಅಂಥದ್ರಲ್ಲಿ ಹೆಂಡತಿ ಜೊತೆ ಮಲ್ಕೊಳ್ಳೋದನ್ನ ಬಿಟ್ಟು ಇವನೇ ಒಬ್ಬನೇ ಹಾಲಲ್ಲಿ ಮಲಗಿದ್ದಾನೆ. ದಿನದ ನಂತರ ಬಂದಿದ್ದಾನೆ. ಅಂಥದ್ರಲ್ಲಿ ಹೆಂಡತಿ ಜೊತೆ ಮಲ್ಕೊಳ್ಳೋದನ್ನ ಬಿಟ್ಟು ಇವನೇ ಒಬ್ಬನೇ ಹಾಲಲ್ಲಿ ಮಲಗಿದ್ದಾನೆ.